ಇಡ್ಲಿ ಆದರೂ ತಿನ್ನಿ, ಪೂರಿ ಆದರೂ ತಿನ್ನಿ, ದೋಸೆ ಆದರೂ ತಿನ್ನಿ, ರೈಸ್ ಆದರೂ ತಿನ್ನಿ, ಅನ್ನ ಸಾಂಬಾರು ಆದರೂ ತಿನ್ನಿ, ಬೆಳಿಗ್ಗೆ ಅಂದ್ರೆ ರಾತ್ರಿವರೆಗೂ ತಿಂತಾನೆ ಇರಿ. ಏನೇ ತಿಂದರೂ ಬರೀ 20. ಎಲ್ಲ ಹೆಂಗಿದ್ರಿ ದಾನಿಕ್ಲೆ ನಮಸ್ಕಾರ. ಇವತ್ತೊಂದು ಏರಿಯಾಗೆ ಬಂದಿದ್ದೀನಿ. ಇಲ್ಲೊಂದು ಹೋಟೆಲಲ್ಲಿ ಯಾವುದೇ ತಿಂಡಿ ತೊಗೊಂಡ್ರು 20 ರೂಪಾಯಿ ಅಂತ. ಏನು ಆಶ್ಚರ್ಯ ಅಲ್ಲ. ಆ್ಯಕ್ಚುಲಿ ಗ್ಯಾಸ್ ರೇಟ್ ಜಾಸ್ತಿ ಆಗ್ಬಿಟ್ಟು ಇತ್ತೀಚೆಗೆ ಹೋಟೆಲ್ ರೇಟಲ್ಲಿ ಎಲ್ಲನೂ ತಿಂಡಿಗಳು ಜಾಸ್ತಿ ಆಗ್ಬಿಟ್ಟಿದ್ದಾವೆ. ಇವತ್ತು ನಾನು ನಿಮ್ಮನ್ನು ಸೀದಾ ಕರ್ಕೊಂಡು ಹೋಗ್ತಿರೋದು RK ಇಡ್ಲಿ ಶಾಪ್ ಅಂತ. ಕೆಲವ್ರಿಗೆ ದಿನಕ್ಕೆ 60-70 ಕೊಟ್ಟು ತಿನ್ನೋಕ್ಕೆ ಕಷ್ಟ ಆಗುತ್ತೆ. ಅಂಥದ್ರಲ್ಲಿ ಇವ್ರು 20 ರೂಪಾಯಿ ಕೊಟ್ಟು ತುಂಬ ಹೆಲ್ಪ್ಫುಲ್ ಮಾಡಿದ್ದಾರೆ. ಬನ್ನಿ ಇವತ್ತು ಅಂತ ಒಂದು ಸೂಪರ್ ಡೂಪರ್ ಹೋಟೆಲ್ಗೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲ 20 ರೂಪಾಯಿಗೆಲ್ಲ ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ಊಟ ಇಷ್ಟೆಲ್ಲ ಕೊಡ್ತಾ ಇದ್ದಾರೆ ಅಂದಾಗ ನೀವು ಅನ್ಕೋಬೋದಲ್ಲ ಇದು ರುಚಿ ಇರಲಿಕ್ಕಿಲ್ಲ ಅಥವಾ ಕ್ವಾಲಿಟಿ ಕ್ವಾಂಟಿಟಿ ಏನೂ ಇಲ್ಲ ಅಂತ. ಜನ ನೋಡಿದ್ರೆ ನಿಮಗೆ ಇದೆಲ್ಲದಕ್ಕೆ ಉತ್ತರ ಸಿಕ್ಕಿರ್ತದೆ ಅಲ್ವಾ? ಯಾಕಂದರೆ ಅಷ್ಟು ರುಚಿ ಇರ್ತದೆ. ಹಾಗಾಗಿಯೇ ಇಷ್ಟು ಜನ. ನಿಮಗೆ ರೋಡ್ ಕೂಡ ಬ್ಲಾಕ್ ಆಗೋ ಸಂದರ್ಭ ಕೂಡ ಬರೋದುಂಟು ಒಂದೊಂದು ಸಲ. ಆ್ಯಕ್ಚುಲಿ ಈಗ ನಾನು ತೋರಿಸಿರೋದುಂಟಲ್ಲ, ಇದು ಬರೀ ಬೆಳಗಿನ ತಿಂಡಿಗೆ ಇಷ್ಟು ಜನ. ₹20 ಚೆನ್ನಾಗಿ ಎಲ್ಲ ಸಿಗ್ತದೆ. ಪೂರಿ, ಇಡ್ಲಿ, ವಡ ಎಲ್ಲ ಇಡೀ ಸುಪ್ಪಿಟ್ಟು ಮಸ್ತ್. ಬಡವರಿಗೆಲ್ಲ ಚೆನ್ನಾಗಿದೆ ತಿನ್ನೋಕ್ಕೆ. ಬನ್ನಿ ಆರಾಮಾಗಿ. ನಾನು ಆಟೋ ಡ್ರೈವರು. ಚೆನ್ನಾಗಿದೆ ಊಟ. 20 ರೂಪಾಯಿ ಏನು ತೊಗೊಂಡ್ರು 20 ರೂಪಾಯಿ ಚೆನ್ನಾಗಿರ್ತದೆ. ಹೊಟ್ಟೆ ತುಂಬುತ್ತದೆ 20 ರೂಪಾಯಲ್ಲಿ. 20 ರೂಪಾಯಲ್ಲಿ ಹೊಟ್ಟೆ ತುಂಬುತ್ತೆ. ಚೆನ್ನಾಗಿದೆ. ಆಲ್ಮೋಸ್ಟು ಇಲ್ಲಿ ಊಟ ಎಲ್ಲ ಚೆನ್ನಾಗಿರುತ್ತೆ. ಇಡ್ಲಿ ಅಂತಲ್ಲ, ಎಲ್ಲ ಐಟಮ್ಸು ಕೂಡ. ಮತ್ತು ವರ್ತು ಅಂದರೆ 20 ರೂಪಾಯಿ ಅಷ್ಟೇ ಪ್ಲೇಟು. ಮತ್ತು ಆಲ್ಮೋಸ್ಟ್ ಇಲ್ಲಿ ಜಾಸ್ತಿ ಜನ ಬರೋದು ಅಂದರೆ ಡ್ರೈವರ್ಸು ಆಲ್ಮೋಸ್ಟ್ ಜಾಸ್ತಿ ಜನ ಈ ಕಡೆ. ಯಾವಾಗಲೂ ಟ್ರಾಫಿಕ್ ಜಾಮ್ ಆಗುತ್ತೆ ಇಲ್ಲಿ. ಮತ್ತು ಕೊಡ್ಬೋದು. ಮತ್ತು ಟೇಸ್ಟ್ ಕೂಡ ಹಂಗೆ ಇದೆ. ಯಾವುದೇ ರೀತಿಯಲ್ಲಿ ಏನು ಕಡಿಮೆ ಇಲ್ಲ. 20 ರೂಪಾಯಿ ತುಂಬ ಬರ್ತಿದೆ. ರೆಡಿ. 20 ರೂಪಾಯಿ ನಾಷ್ಟ ಚೆನ್ನಾಗಿ ಸಿಗ್ತಾ ಇದೆ. ಬನ್ನಿ. ನಾಷ್ಟ ಚೆನ್ನಾಗಿ ಸಿಗ್ತಾ ಇದೆ. ಬನ್ನಿ ತಿನ್ನಿ. ಪೂರಿ, ಇಡ್ಲಿ, ರೈಸ್ ಬಾತ್ ಎಲ್ಲ ಸಿಗುತ್ತೆ. ಹೆವಿ ಕ್ರೌಡ್ ಮಧ್ಯೆ ತುಂಬ ದಿನದಿಂದ ನನಗೆ ಇದೊಂದು ಇನ್ಫಾರ್ಮೇಷನ್ ಬಂದಿತ್ತು 20 ರೂಪಾಯಿ ಕೊಡ್ತಾರೆ ಅಂತ. ಸೊ ಹೆವಿ ಕ್ರೌಡ್ ಬಂತು. ನಾನು ಇಲ್ಲಿ ತಗೊಂಡಿದ್ದು ಒಂದು ಪ್ಲೇಟ್ ಇಡ್ಲಿ ಮತ್ತು ವಡೆ. ಸೊ 20 ರೂಪಾಯಿ ಇಡ್ಲಿ ವಡೆ. ನನ್ನ ಪ್ರಕಾರ ಇವಾಗ ನೀವು ಸಾಧಾರಣವಾಗಿ ತಿಂತೀರಂತ ಹೋದ್ರು 35 ಮಿನಿಮಮ್ ಇದೆ. 45, 55, 60 ರೂಪಾಯಿವರೆಗೂ ನಾನು ನೋಡಿದ್ದೀನಿ. ಬಟ್ ಇಲ್ಲಿ 20 ರೂಪಾಯಿ ಕೊಡ್ತಿದ್ದಾರೆ. ಸೊ ಫಸ್ಟು ನಾನು ಈ ಒಂದು ಇಡ್ಲಿನ ಚಟ್ನಿ ಜೊತೆ ಟೇಸ್ಟ್ ನೋಡ್ತೀನಿ. ನಿಮ್ಗೆ ಒಂದೇನಂದರೆ ಇಡ್ಲಿ ಸ್ವಲ್ಪ ಪುಟಾಣಿಯಾಗಿದೆ. ಸೈಜ್ ಒಂಚೂರು ಚಿಕ್ಕದಿದೆ ಅಂತ ಅನ್ನಿಸ್ತು ನನಗೆ. ಬಟ್ ರುಚಿ ವೈಸ್ ಏನೂ ತೊಂದರೆ ಇಲ್ಲ, ಚೆನ್ನಾಗೇ ಇದೆ. ನಿಮಗೆ
ಚಟ್ನಿ ಇರ್ಬೋದು, ಒಂದು ಸ್ವಲ್ಪ ನೀರು ಚಟ್ನಿ, ಮೀಡಿಯಮ್ ಸ್ಪೈಸಿ ಇದೆ, ಬಟ್ ಅದ್ಭುತವಾಗಿದೆ. 20 ರೂಪಾಯಿಗೆ ಆರಾಮ್ಸೆ ನೀವು ಕೊಡ್ಬೋದು. ಆಮೇಲೆ ಒಳ್ಳೆ ವಡೆಯಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ ಇರೋದು, ಚೆನ್ನಾಗಿದೆ, ದೊಡ್ಡ ವಡೆನೇ ಕೊಟ್ಟಿದ್ದಾರೆ. ಸೊ ಇದನ್ನು ನಾವು ಚಟ್ನಿ ಜೊತೆ ಒಂದು ಟೇಸ್ಟ್ ನೋಡೋಣ. ವಡೆ ಒಂದು ಸೂಪರ್ ಆಗಿದೆ, ಮಾತೇ ಇಲ್ಲ. ಸೊ ಟೋಟಲಿ ಒಂದು ಪ್ಲೇಟ್ ಇಡ್ಲಿ, ಒಂದು ಪ್ಲೇಟ್ ವಡೆ, ಭಾರಿ 20 ರೂಪಾಯಿ ಕೊಡ್ತಿದ್ದಾರೆ. ಸ್ಮೂತಾಗಿರೋ ವಡೆ, ಖಾರವಾದ ಚಟ್ನಿ, ಅದೇ ರೊಟ್ಟಿ, ಗರಂ ಆದ ವಡೆ, ಚೆನ್ನಾಗಿದೆ ಟೇಸ್ಟು. 20 ರೂಪಾಯಿ ಕಣ್ಣು ಮುಚ್ಕೊಂಡು ಟ್ರೈ ಮಾಡ್ಬೋದು. ಒಂದು ವಿಚಾರ ಹೇಳೋದು ಮರ್ತೆ ನಾನು, ಆ್ಯಕ್ಚುಲಿ ಇಡ್ಲಿ ನಾನು ತೊಗೊಂಡಿದ್ದು 2 ಇಡ್ಲಿ, ಒಂದು ವಡೆ, 5 ಇಡ್ಲಿ ಕೊಡ್ತಾರೆ. ಒಂದು ಪ್ಲೇಟಲ್ಲಿ 5 ಇಡ್ಲಿ ಬರುತ್ತೆ, ಒಂದು ವಡೆ ಬರುತ್ತೆ, ಎಲ್ಲ ಸೇರಿ 20 ರೂಪಾಯಿ ಆಗುತ್ತೆ. ಇದ್ರ ನಂತರ ನಾನು ತೊಗೊಂಡಿರೋದು ಒಂದು ಒಳ್ಳೆ ಶಾವಿಗೆ ಬಾತ್. ಆ್ಯಕ್ಚುಲಿ ಇಡ್ಲಿ ವಡೆ ಕಂಪೇರ್ ಮಾಡಿದ್ರೆ ಶಾವಿಗೆ ಬಾತ್ ಸೂಪರ್ ಆಗಿದೆ. ಆ್ಯಕ್ಚುಲಿ ನಿಮಗೆ ಒಂದು ಹೇಳ್ಬೇಕು, ನಾನು 20 ರೂಪಾಯಿ ಕೊಡ್ತಾ ಇದ್ದಾರೆ ಅಂದಾಗ ಇವರು ರುಚಿಲಿ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ, ಸೂಪರ್ ರುಚಿನೇ ಕೊಡ್ತಾ ಇದ್ದಾರೆ. ನಾನು ಹೇಳಿದೆ ಇಡ್ಲಿನೂ ಅಂದರೆ ಸ್ವಲ್ಪ ಚಿಕ್ಕದಾಯಿತು ರುಚಿ ಅಂತ. ಇಡ್ಲಿ ಚಿಕ್ಕದಿದ್ರೂ 5 ಇಡ್ಲಿ ಕೊಡೋದ್ರಿಂದ ನಿಮಗೆ ಯಥೇಷ್ಟ ಸಾಕಾಗುತ್ತೆ. ಚಟ್ನಿನೂ ಚೆನ್ನಾಗಿ ಕೊಟ್ಟರು. ಹಂಗೆ ಶಾವಿಗೆ ಬಾತ್ ಅಂತೂ ಅದ್ಭುತವಾಗಿ ಮಾಡಿದ್ದಾರೆ. ಕೆಲವು ಕಡೆ ನಿಮ್ಗೆ ಒಂದು ಹೇಳ್ಬೇಕೇನು ಗೊತ್ತಾ, ಶಾವಿಗೆಯಲ್ಲಿರುತ್ತಲ್ಲ ತುಂಬ ಹಾರ್ಡ್ ಆಗಿರುತ್ತೆ, ಅಂದರೆ ಸರಿಯಾಗಿ ಬೆಂದಿರಲ್ಲ, ಹಾಗೆಲ್ಲ ಇರುತ್ತೆ. ಬಟ್ ಇಲ್ಲಿ ಆ ಥರ ಏನೂ ಇಲ್ಲ. ಆಮೇಲೆ ಏನು ಶಾವಿಗೆ ಬಾತ್ ಅಂದರೆ ಬರೀ ಪ್ಲೈನಾಗೂ ಕೊಟ್ಟಿಲ್ಲ, ಅದಕ್ಕೆ ಸ್ವಲ್ಪ ತರಕಾರಿ, ಬೇಳೆ, ಕಡಲೆ ಎಲ್ಲನೂ ಹಾಕಿದ್ದಾರೆ. 20 ರೂಪಾಯಿ ಕೊಡ್ತಿದ್ದಾರಂತ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲದೆ ನಮ್ಮ ಈ ಒಂದು RK ಇಡ್ಲಿ ಶಾಪ್ ಸೂಪರಾದ ತಿಂಡಿಗಳನ್ನು ಕೊಡ್ತಾ ಇದ್ದಾರೆ. ನನಗೆ ಇಲ್ಲಿನ ಶಾವಿಗೆ ಬಾತು ಇಷ್ಟ ಆಯಿತು. ಇದು ಬಿಟ್ಟು ಅನ್ನ ಸಾಂಬಾರು, ಪೂರಿ ಯಾವುದೇ ತಗೊಳ್ಳಿ ನೀವು 20 ರೂಪಾಯಿ ಮೇಲೆ ಕಡಂಗೆ ಎಲ್ಲ. ಬರೀ ವಡೆ ಆದರೆ ಬರೀ 10 ರೂಪಾಯಿ. ಅದು ನನಗಂತೂ ತುಂಬ ಇಷ್ಟ ಆಯಿತು ಇಲ್ಲಿನ ಶಾವಿಗೆ ಬಾತ್. ಇಡ್ಲಿಗೆ ಹೋಲಿಸಿದ್ರೆ ಶಾವಿಗೆ ಬಾತ್ ತುಂಬ ಚೆನ್ನಾಗಿ. ಓಕೆ, ಇದಾಗಿತ್ತು ನನ್ನ ಇವತ್ತಿನ ಸ್ಪೆಷಲ್ ವೀಡಿಯೋ. ನಾನಿಲ್ಲಿ ಎಲ್ಲ ತಿಂಡಿ ಟ್ರೈ ಮಾಡೋಕ್ಕಾಗಿಲ್ಲ, ಜಸ್ಟ್ ನಾನು ಇಡ್ಲಿ ಟ್ರೈ ಮಾಡಿದೆ, ಅದಾದ ನಂತರ ಶಾವಿಗೆ ಬಾತ್ ಟ್ರೈ ಮಾಡಿದೆ. ನನಗಂತೂ ಇಷ್ಟ ಆಯಿತು. ಇಡ್ಲಿ ಸ್ವಲ್ಪ ಪುಟಾಣಿ ಆಗಿತ್ತು, ಬಟ್ 5 ಇಡ್ಲಿ ಕೊಡ್ತಾರೆ ಅಂದಾಗ ಮ್ಯಾಚ್ ಆಗುತ್ತೆ. ಬಟ್ ಶಾವಿಗೆ ಬಾತ್ ಅಂತೂ ಅಲ್ಟಿಮೇಟ್ ಆಗಿತ್ತು. ಹಾಗೆ ಇನ್ನು ಪೂರಿ, ಕೇಸರಿ ಬಾತು, ಉಪ್ಪಿಟ್ಟು ಎಲ್ಲ ಇದೆ. ಮಧ್ಯಾಹ್ನ ಊಟನೂ ಇದೆ. ಏನೇ ತಿಂದರೂ ನೀವು ಕೊಡಬೇಕಾಗಿದ್ದು ಬರೀ 20 ರೂಪಾಯಿಗೆ. ಅಲ್ಲಿಗೆ ಲೆಕ್ಕ ಹಾಕಿ ಒಂದು 100 ರೂಪಾಯಿ ಹಿಡ್ಕೊಂಬಂದರೆ ಎಲ್ಲ ತಿಂಡಿನೂ ಟೇಸ್ಟ್ ನೋಡ್ಬೋದು. ಬನ್ನಿ. ಹಾಗೆ ಈ ಒಂದು RK ಶಾಪ್ ಇದು ಎಲ್ಲಿ ಬರುತ್ತೆ, ಇದರ ಅಡ್ರೆಸ್ಸು, ಲೊಕೇಶನ್ನು ಎಲ್ಲ ನೀಟಾಗಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ನಿಮ್ಮನ್ನು ಇಲ್ಲಿಗೆ ಕರ್ಕೊಂಬರುತ್ತೆ. ಸ್ವಲ್ಪನೂ ನಿಮಗೆ ಟೇಸ್ಟಲ್ಲಾಗಲಿ ಅಥವಾ ದುಡ್ಡಿನಾಗಲಿ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ. ಟೋಟಲಿ ನನಗಂತೂ ಎಲ್ಲ ಇಷ್ಟ ಆಯಿತು. ಮುಂದಿನ ವಾರ ಇನ್ನೊಂದು ಸೂಪರ್ ಡೂಪರ್ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲವರೆಗೂ ಖುಷಿಯಾಗಿರಿ, ನಗ್ತಾಯಿರಿ, ಟೇಕ್ ಕೇರ್, ಬಾಯ್. ಇದಾಗಿತ್ತು ನನ್ನ ಇವತ್ತಿನ ಸ್ಪೆಷಲ್ ವೀಡಿಯೋ. ನಾನಿಲ್ಲಿ ಎಲ್ಲ ತಿಂಡಿ ಟ್ರೈ ಮಾಡೋಕ್ಕಾಗಿಲ್ಲ, ಜಸ್ಟ್ ನಾನು ಇಡ್ಲಿ ಟ್ರೈ ಮಾಡಿದೆ, ಅದಾದ ನಂತರ ಶಾವಿಗೆ ಬಾತ್ ಟ್ರೈ ಮಾಡಿದೆ. ನನಗಂತೂ ಇಷ್ಟ ಆಯಿತು. ಇಡ್ಲಿ ಸ್ವಲ್ಪ ಪುಟಾಣಿ ಆಗಿತ್ತು, ಬಟ್ 5 ಇಡ್ಲಿ ಕೊಡ್ತಾರೆ ಅಂದಾಗ ಮ್ಯಾಚ್ ಆಗುತ್ತೆ. ಬಟ್ ಶಾವಿಗೆ ಬಾತ್ ಅಂತೂ ಅಲ್ಟಿಮೇಟ್ ಆಗಿತ್ತು. ಹಾಗೆ ಇನ್ನು ಪೂರಿ, ಕೇಸರಿ ಬಾತು, ಉಪ್ಪಿಟ್ಟು ಎಲ್ಲ ಇದೆ. ಮಧ್ಯಾಹ್ನ ಊಟನೂ ಇದೆ. ಏನೇ ತಿಂದರೂ ನೀವು ಕೊಡಬೇಕಾಗಿದ್ದು ಬರೀ 20 ರೂಪಾಯಿ. ಹಾಗೆ ಈ ಒಂದು RK ಶಾಪ್ ಇದು ಎಲ್ಲಿ ಬರುತ್ತೆ, ಇದರ ಅಡ್ರೆಸ್ಸು, ಲೊಕೇಶನ್ನು ಎಲ್ಲ ನೀಟಾಗಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ನಿಮ್ಮನ್ನು ಇಲ್ಲಿಗೆ ಕರ್ಕೊಂಬರುತ್ತೆ. ಮುಂದಿನ ವಾರ ಇನ್ನೊಂದು ಸೂಪರ್ ಡೂಪರ್ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲವರೆಗೂ ಖುಷಿಯಾಗಿರಿ, ನಗ್ತಾಯಿರಿ, ಟೇಕ್ ಕೇರ್, ಬಾಯ್.
ಸಾಂಬಾರು